ಗಡಿಯಿಂದ 6 ಕಿಲೋಮೀಟರ್ ದೂರದಲ್ಲಿ ನೀವಿರುವಂತಹ ಬಿಲ್ಡಿಂಗ್ ಇರೋದು ಅಂತ ಹೇಳಿ ಇಡೀ ಗಡಿ ಭಾಗದಲ್ಲಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಆಲ್ರೆಡಿ ಶಿಫ್ಟ್ ಮಾಡಲಾಗಿದೆ ಸರ್. ನೀವಿರುವಂತಹ ಜಾಗ ನಾನು ನಿನ್ನೆನೂ ಕೇಳಿದೆ, ಇವತ್ತು ಮತ್ತೆ ಕೇಳ್ತೀನಿ, ಯಾಕಂದ್ರೆ ದಾಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ, ಅದನ್ನ ತಡೆಯುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇವ್ಯಾಕ್ಯುವೇಷನ್ ಪ್ರೋಸೆಸ್ ಯಾವ ರೀತಿ ಇದೆ ಸರ್ ಅಲ್ಲಿ? ಇಲ್ಲ, ಗಡಿ ಭಾಗದ ಜನಕ್ಕೆ ಆಲ್ರೆಡಿ ಖಾಲಿ ಮಾಡಿಸಿದ್ದಾರೆ. ಆಮೇಲೆ ಸುಮಾರು ಬಂಕರ್ಸ್ ಇದೆ, ಇಲ್ಲಿ ಸುಮಾರು ಬಂಕರ್ಸ್ ಇದೆ. ಅವ್ರಿಗೆ ಕೆಲವರು ಬಂಕರ್ಸ್ ಅಲ್ಲಿ ಇದ್ದಾರೆ. ಯಾರಿಗೆ ಬೇರೆ ಮನೆ ಇಲ್ಲ ಅವರೆಲ್ಲ ಬಂಕರ್ಸ್ ನಲ್ಲಿ ಇದ್ದಾರೆ. ಯಾರಿಗೆ ಮನೆ ಇದೆ, ಬೇರೆ ನೆಂಟರ ಮನೆ ಅಲ್ಲಿ ಇಲ್ಲಿ ಅನ್ಬಿಟ್ಟು ಆ ಜಾಗದಿಂದ ಖಾಲಿ ಮಾಡಿಸಿದ್ದಾರೆ. ಹೆಚ್ಚು ಕಮ್ಮಿ 1 to 2 ಕಿಲೋಮೀಟರ್ ಸರೌಂಡಿಂಗ್ಸ್ ಎಲ್ಲರಿಗೂ ಖಾಲಿ ಮಾಡಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಶೆಲ್ಲಿಂಗ್ ಅತಿ ಜಾಸ್ತಿ ಶೆಲ್ಲಿಂಗ್ ಆಗ್ತಿರೋದು ಇದೆ ಸಾಂಬಾ ಸೆಕ್ಟರ್, ಈ ಏರಿಯಾದಲ್ಲಿ. ಆಮೇಲೆ ನುಸುಳುಕೋರರು ಬರೋ ಜಾಗನೂ ಇದೇ ಸೆಕ್ಟರ್. ಸೊ ಇದರಿಂದ ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇದೆ. ಯಾವುದೇ ಆತಂಕ ಪಡಬೇಕಾಗಿಲ್ಲ, ಯಾವುದೇ ಭಯ ಪಡಬೇಕಾಗಿಲ್ಲ. ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಏನು ಆರ್ಮಿ ಏನಿದೆ, ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅಂಡ್ ದೇ ಆರ್ ಮೋಸ್ಟ್ ಸಫಿಸ್ಟಿಕೇಟೆಡ್. ಸೊ ಅಂಡ್ ಪಾಕಿಸ್ತಾನ್ ಇಸ್ ಎ ವೆರಿ ಸ್ಮಾಲ್ ಕಂಟ್ರಿ ಅಂಡ್ ಎ ವೆರಿ ಟ್ರೈಬಲ್ ನೇಷನ್. ಇದ್ರ ಬಗ್ಗೆ ಇಷ್ಟು ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ರಿಗೂ ನಮಗೂ ಹೋಲಿಕೆನೇ ಇಲ್ಲ. ಸೊ ಏನಂದ್ರೆ ಸಣ್ಣ ಪುಟ್ಟ ಏನಂದ್ರೆ ವೆಪನ್ಸ್ ತಕೊಂಡು ಅವ್ರು ಈ ತರ ಆತಂಕ ಕ್ರಿಯೇಟ್ ಮಾಡ್ತಿದ್ದಾರೆ, ಟೆರರಿಸ್ಟ್ ತರ ಆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ದ ಸ್ಟೇಟ್ ಇಸ್ ಆಕ್ಟಿಂಗ್ ಆಸ್ ಅ ಟೆರರಿಸ್ಟ್. ಸೊ ಇವ್ರಿಗೆ ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ದೇಶ 100 ಮೈಲಿ ದೂರ ಇದೆ ಪಾಕಿಸ್ತಾನಕ್ಕಿಂತ. ಸೊ ದಟ್ ಮೀನ್ಸ್ ಟು ಸೇ ದೇ ಆರ್ ಹೈಯರ್ಡ್ ಆಫ್ ಪಾಕಿಸ್ತಾನ್ ಇನ್ ಎವ್ರಿ ಆಸ್ಪೆಕ್ಟ್. ಎಕನಾಮಿಕ್ ತಗೊಳ್ಳಿ, ಮಿಲಿಟರಿ ತಗೊಳ್ಳಿ, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳಿ, ಇಲ್ಲ ಟೆಕ್ನಾಲಜಿ ತಗೊಳ್ಳಿ. ಸೊ ಅದರಿಂದ ಇಟ್ಸ್ ನಥಿಂಗ್ ಟು ವರಿ. ಏನಂದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೆ ತಕ್ಕ ಶಾಸ್ತಿನೂ ಆಗ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈಟ್ ಸರ್. ಇನ್ನು ನೀವು ಆ ಭಾಗವನ್ನ ಗಮನಿಸಿದ್ದೀರಿ ಕಳೆದ 3 ವರ್ಷಗಳಿಂದ. ಸಾಮಾನ್ಯವಾಗಿ ಸಾಮಾನ್ಯ ದಿನಗಳಲ್ಲಿ ಅಲ್ಲಿ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ಆಗಿರುತ್ತೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸೇನೆಯ ಕಾರ್ಯಾಚರಣೆ, ಅಲ್ಲಿ ಭದ್ರತೆ ಯಾವ ರೀತಿ ಆಗಿದೆ ಅಂತ ಹೇಳಿ ಸರ್. ನೋಡಿ, ಸಾಮಾನ್ಯವಾಗಿನೂ ಇಲ್ಲಿ ಸೆಕ್ಯೂರಿಟಿ ಟೈಟ್ ಇದೆ ಯಾವತ್ತೂ ಅಷ್ಟೇ. ಈಗೇನಂದ್ರೆ ಈಗ ಟ್ಯಾಂಕ್ಸು ಮತ್ತೆ ಇಲ್ಲಿ ಆಂಟಿ ಏರ್ಕ್ರಾಫ್ಟ್ ಗನ್ಸು ಮತ್ತೆ ಆಂಟಿ ಡ್ರೋನ್ ಗನ್ಸು ಇದೆಲ್ಲ ಏನಿದೆ ಇಂಥವೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಬಟ್ ಸಾಮಾನ್ಯವಾಗಿನೂ ಇಲ್ಲಿ ಸೆಕ್ಯೂರಿಟಿ ಟೈಟ್ ಇರುತ್ತೆ. ಆದ್ರೂ ಕೂಡ ಇಲ್ಲಿ ಇನ್ನೊಂದು ಸಾಮಾನ್ಯವಾಗಿ ಇಲ್ಲಿ ನಡೆರ್ತಕ್ಕಂಥದ್ರೆ ಡ್ರಗ್ ಟ್ರಾಫಿಕಿಂಗು, ಡ್ರೋನ್ಸ್ ಬರೋದು ಕಾಮನ್. ಇಲ್ಲಿ ಡ್ರೋನ್ಸ್ ಬರೋದು ಪ್ಲಸ್ ಇನ್ಫಿಲ್ಟ್ರೇಷನ್ ಕಾಮನ್. ಸದ್ಯ ಆದಂತಹ ಬೆಳವಣಿಗೆಗಳು, ನಿನ್ನೆಯಿಂದ ಆದಂತಹ ದಾಳಿ, ಎಲ್ಲದರ ಮಾಹಿತಿಯನ್ನ ಪ್ರಧಾನಿಗಳಿಗೆ ನೀಡುವಂತಹ ಕೆಲಸವನ್ನ ಅಜಿತ್ ದೋವಲ್ ಮಾಡ್ತಿದ್ದಾರೆ. ಸರ್, ನೀವು ಹೇಳ್ತಾ ಇದ್ದೀರಿ, ದಯವಿಟ್ಟು ವಿವರಿಸಿ ಸರ್. ಪಾಕಿಸ್ತಾನದ ಸ್ಥಿತಿಯ ಕತ್ತಿಗೆಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಕಂಟಿನ್ಯೂ ಸರ್. ಅಲ್ಲೇ ನೋಡಿ, ಇಲ್ಲಿ ಪಾಕಿಸ್ತಾನ ಇಸ್ ಸಚ್ ಎ ರೋಗ್ ನೇಷನ್. ಏನಂದ್ರೆ ಅವ್ರಿಗೆ ಡ್ರಗ್ ಸ್ಮಗ್ಲಿಂಗ್ ಮಾಡೋದು ಸ್ಮಗ್ಲರ್ಸ್ ಅಲ್ಲ, ಅಲ್ಲಿರ್ತಕ್ಕಂತ ಈ ಆರ್ಮಿನೇ ಇನ್ವಾಲ್ವ್ ಆಗಿದೆ. ಈ ISI ರೆವಿನ್ಯೂ ಬರದೆ ಈ ತರ ಡ್ರಗ್ ಟ್ರಾಫಿಕ್ ಇಂದ. ಆ ಡ್ರಗ್ ಟ್ರಾಫಿಕ್ ಇಂದ ಬರೋ ಹಣನೇ ಅವರು ಈ ಆತಂಕವಾದಿಗಳನ್ನ ಫೈನಾನ್ಸ್ ಮಾಡ್ತಾರೆ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಆತಂಕವಾದಿಗಳಿಗೆ ಆರ್ಮ್ಸ್ ಕೊಟ್ಟು ನಮ್ಮ ದೇಶ ನುಗ್ಲಿಕ್ಕೆ ಉತ್ತೇಜನ ನೀಡ್ತಾ ಇದ್ದಾರೆ. ಸೊ ಇನ್ಫಿಲ್ಟ್ರೇಷನ್, ಅದಕ್ಕೆ ಎಲ್ಲ ಕಡೆ ಬಾರ್ಡರ್ ಟೈಟ್ ಮಾಡಿ ಈಗ ಇನ್ಫಿಲ್ಟ್ರೇಷನ್ ಮಾಡಿ ಹೋಗಿ ಅದು ಹೇಳ್ತಾರೋ ಅವ್ರು ಕಳ್ಸಿರೋದು ಹಿಂದೂಗಳಿಗೆ ಸಾಯಿಸಿ, ದೇಶ ನುಗ್ಬಿಟ್ಟು ಯಾರು ಸಿಗ್ತಾರೆ ಅವ್ರಿಗೆಲ್ಲ ಸಾಯಿಸಿ ಅನ್ಬಿಟ್ಟು ಈ ರೀತಿ ಆರ್ಡರ್ ಕೊಡ್ತಾ ಇದ್ದಾರೆ ಆತಂಕವಾದಿಗಳಿಗೆ. So this is what is the type of country is our neighbor. Unfortunately they are neighbors. But ಈಗ ಟೈಮ್ ಬಂದಿದೆ, ನನಗನ್ಸುತ್ತೆ ನಮ್ಮ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಅರಿವಿದೆ. ಅವರು ಈ ಟೈಮ್ ಅನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಮತ್ತೊಂದು, ಈಗ ನಮ್ಮ ಪ್ರತಿನಿಧಿ ಜಗದೀಶ್ ಕೂಡ ಸ್ಪಾಟ್ ನಲ್ಲಿ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಹಲವು ಪ್ರದೇಶಗಳೆಲ್ಲ ಓಡಾಡಿದ್ರು, ಅಲ್ಲಿನ ಸ್ಥಳೀಯರನ್ನೆಲ್ಲ ಮಾತನಾಡಿಸಿದ್ರು. ಸ್ಥಳೀಯರನ್ನ ಮಾತನಾಡಿಸುವಾಗ ಅವ್ರ ಮುಖದಲ್ಲಿ ಆ ಆತಂಕ ಕಾಣಿಸ್ತಾ ಇಲ್ಲ, ಅಥವಾ ನೀವು ಹೇಳಿದ ಹಾಗೆ ಆ ಭಯ ಇಲ್ಲ, ಅದರ ಬದಲಾಗಿ ವಿಶ್ವಾಸ ಇದೆ. ಆ ವಿಶ್ವಾಸ ಭಾರತೀಯ ಸೇನೆಯ ಮೇಲಿರುವಂತಹ ವಿಶ್ವಾಸ. ನಾವೆಲ್ಲರೂ ಭಾರತೀಯ ಸೇನೆ ಜೊತೆಗೆ ನಿಂತಿದ್ದೀವಿ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಭಾರತದ ಸೇನೆ ಕೊಡುತ್ತೆ ಅಂತ ಹೇಳಿ ಪ್ರತಿಯೊಬ್ಬ ಕಾಶ್ಮೀರಿಗ, ಅಲ್ಲಿರುವಂತಹ ಸ್ಥಳೀಯರು ಅವ್ರು ಹೇಳ್ತಾ ಇರುವಂತಹ ಮಾತು. ಇಂಥದ್ದೊಂದು ವಿಶ್ವಾಸ ಇಷ್ಟು ದೃಢವಾಗಿ ಬಿಲ್ಡ್ ಆಗೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ಕಳೆದ 3 ವರ್ಷಗಳಿಂದ ಜಮ್ಮುವಿನಲ್ಲಾದಂತಹ ಬೆಳವಣಿಗೆಯನ್ನ ಬಹಳ ಕ್ಲೋಸ್ ಆಗಿ ನೀವು ಗಮನಿಸಿದ್ದೀರಿ ಸರ್. ನೋಡಿ, ಒಂದು ಇದೇ ಸತ್ಯ ಇರೋದು. ಆಕ್ಚುಲಿ ನಾನು ಮೊದಲೇ ಹೇಳ್ದಾಗೆ, ಪಾಕಿಸ್ತಾನ್ ಇಸ್ ಎ ಸ್ಮಾಲ್ ಕಂಟ್ರಿ ವಿತ್ ಹಾರ್ಡ್ಲಿ ಅರೌಂಡ್ 22 to 23 crore ಪಾಪ್ಯುಲೇಷನ್. ನಮ್ಮ ಉತ್ತರ ಪ್ರದೇಶ ಅಷ್ಟು ಪಾಪ್ಯುಲೇಷನ್ ಇಲ್ಲ ಅವ್ರಿಗೆ. ಅವರು ಯಾವುದೇ ಒಳ್ಳೆತನಕ್ಕೆ ಹೆಸರು ಮಾಡಿಲ್ಲ. ಈ ಟೆರರಿಸಮು, ಈ ಡ್ರಗ್ ಟ್ರಾಫಿಕಿಂಗು,
ಬೇರೆ ದೇಶ ಯಾವುದೇ ಈ ಪಾಕಿಸ್ತಾನಿಗಳು ಯಾವುದೇ ದೇಶಕ್ಕೆ ಹೋದ್ರು ಆ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಿ ಯಾರು ಡಾಕ್ಟರ್ ಇಂಜಿನಿಯರ್ ಆಗಿ ಯಾರು ಹೆಸರು ತಕೊಂಡಿಲ್ಲ. ಅಲ್ಲಿ ದೇಶದಲ್ಲಿ ರೇಪ್ ಮಾಡೋದು, ಕಳ್ತನ ಮಾಡೋದು, ಬಾಂಬ್ ಇಡೋದು, ಇದೇ ಆ ದೇಶದ ಐಡೆಂಟಿಟಿ. ಅಂತ ದೇಶಕ್ಕೆ ಅವ್ರಿಗೆ ಟೆಕ್ನಾಲಜಿ ಆಗ್ಲಿ, ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಎಕನಾಮಿಕ್ ಆಗ್ಲಿ, ಫೈನಾನ್ಸ್ ಆಗ್ಲಿ, ಈವನ್ ಪೊಲಿಟಿಕಲಿ ಆಗ್ಲಿ ಯಾವ ಸ್ಟೆಬಿಲಿಟಿ ಇಲ್ಲ. ಅಂತ ದೇಶಕ್ಕೂ ನಮ್ಮ ದೇಶಕ್ಕೂ ಕಂಪೇರ್ ಮಾಡದೇ ಒಂದು ಹಾಸ್ಯಾಸ್ಪದ. ಬಿಕಾಸ್ ದಟ್ ಈಸ್ ಸಚ್ ಎ ರೋಗ್ ನೇಷನ್. ಅವ್ರಿಗೆ ಏನಂದ್ರೆ ಈ ಕೆಟ್ಟ ಜನ ಪಕ್ಕದಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಮಾಡ್ತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ನಮ್ಮ ದೇಶ ತುಂಬಾ ದೃಢವಾಗಿ ತುಂಬಾ ಮುಂದೆ ಆಮೇಲೆ ಅದಲ್ಲದೆ ಅವರ್ ಟೆಕ್ನಾಲಜಿ ಇಸ್ 10 times superior from them. Our army is 10 times stronger than them. ಅವ್ರಿಗೆ ಯಾವ ತರ ಶಾಸ್ತಿ ಮಾಡ್ತಾರೆ ಅಂತ ಬರೋ ತಿಂಗಳಲ್ಲಿ ನೀವೇ ಕಾದು ನೋಡಿ. ಯಾಕಂದ್ರೆ ನಾವೇ ಇಲ್ಲಿ ನೋಡ್ತಾ ಇದೀವಲ್ಲಿ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ನಮ್ಮ ಆರ್ಮಿಗೆ ಇರ್ತಕ್ಕಂಥ ತಾಕತ್ತು ಈಗ ನಾವು ಕಣ್ಣಾರೆ ಕಂಡಿದೀವಿ. ಸೊ ನಥಿಂಗ್ ಟು ಫಿಯರ್. ಇಷ್ಟೇ ನಾನು ಹೇಳ್ತೀನಿ, ನಥಿಂಗ್ ಟು ಫಿಯರ್. ವಿ ಆರ್ ವೆರಿ ಮಚ್ ಸ್ಟ್ರಾಂಗರ್. ಬಟ್ ಈ ಸಣ್ಣ ಪುಟ್ಟ ಅದು ಮಾಡ್ತಾರೆ, ಅದನ್ನ ಡೆಸ್ಪರೇಟ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ಸೊ ಇದು ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ ಯಾವ ಮಟ್ಟಕ್ಕೆ ಅವ್ರನ್ನ ಬುದ್ಧಿ ಕಲಿಸ್ತಾರೆ ಅಂತ. ಎಕ್ಸಾಕ್ಟ್ಲಿ ಸರ್. ಇನ್ನು ನೀವಿರುವಂತಹ ಪ್ರದೇಶ, ಭೂಪ್ರದೇಶದ ಬಗ್ಗೆ ವಿವರಿಸಬಹುದಾ ಅಂತ ಹೇಳಿ, ಯಾವ ರೀತಿಯಾಗಿದೆ ಅಂತ ಹೇಳಿ. ಸಾಂಬಾ ಅನ್ನುವಂತಹ ಕಣಿವೆ, ನೀವು ನುಸುಳುಕೋರರು ಬರುವುದಕ್ಕೆ ಬಹಳ ಈಸಿ ಆಗಿರುವಂತಹ ಜಾಗ ಇದು ಅಂತಾನು ಹೇಳಿದ್ರಿ. ಯಾವ ಕಾರಣಕ್ಕಾಗಿ, ಹೇಗಿದೆ ಆ ಭೂಪ್ರದೇಶ, ವಿವರಿಸಬಹುದಾ ಸರ್? ಇಲ್ಲ, ಇಲ್ಲಿ ಆಕ್ಚುಲಿ ಅಂದ್ರೆ ಸಾಂಬಾದಲ್ಲಿ ಏನಾಗಂದ್ರೆ ಈ ಸಾಂಬಾ ಬಾರ್ಡರ್ ಏನಿದೆ, ಸಾಂಬಾ ಬಾರ್ಡರ್ ಈ ಎಕ್ಸ್ಟೆನ್ಸ್ ಇದಾದ ನಂತರ ಕಟುವಾ ಅಂತ ಬರುತ್ತೆ. ಕಟುವಾ ನಂತರ ಪಠಾನ್ಕೋಟ್ ಅಂತ ಏನ್ ಬರುತ್ತೆ. ದಟ್ ಈಸ್ ವಾಟ್ ಇಸ್ ದ ಬಾರ್ಡರ್. ನಮ್ಮ ಸಾಂಬಾ ನಂತರ ಬರುತ್ತೆ ಜಮ್ಮು, ಸಾಂಬಾ, ಕಟುವಾ ಮತ್ತೆ ಪಠಾನ್ಕೋಟ್. ದಿಸ್ ಇಸ್ ಹೌ ದ ಟೆರೇನ್ ಇಸ್. ಇದು ಮೋರ್ ಆರ್ ಲೆಸ್ ಇದು ಫ್ಲಾಟ್ ಏರಿಯಾ. ಎಸ್ಪೆಷಲಿ ನಮ್ಮ ಸಾಂಬಾ ಡಿಸ್ಟ್ರಿಕ್ಟ್ ಇರೋದು ಫ್ಲಾಟ್ ರೀಜನ್, ಫ್ಲಾಟ್ ಪ್ಲೇನ್ ಏರಿಯಾ. ಸೊ ಆಮೇಲೆ ಇಲ್ಲಿ ನದಿ ಒಂದಿದೆ, ಆ ನದಿಯಿಂದ ನುಸುಳುಕೋರರು ಅಡ್ವಾಂಟೇಜ್ ತಗೊಳ್ತಾರೆ. ಮತ್ತೆ ರಾತ್ರಿ ವೇಳೆ ಈಗ ಆಕ್ಚುಲಿ ಏನ್ ಮಾಡ್ತಾರೆ, ಓವರ್ ಬಾರ್ಡರ್ ಇಸ್ ನಾಟ್ ಓನ್ಲಿ ಫೆನ್ಸ್, ಇಟ್ ಇಸ್ ಬಿನ್ ಲೈಟೆಡ್. ದೊಡ್ಡ ದೊಡ್ಡ ಲೈಟ್ಸ್ ಹಾಕಿದ್ದಾರೆ. ಈವನ್ ಪ್ಲೇನ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ನೈಟ್ ಅಲ್ಲಿ ಪಾಕಿಸ್ತಾನ್ ಬಾರ್ಡರ್ ಇದು ಲೈಟ್ಸ್ ನೋಡಬಹುದು. ಬಟ್ ಕಟುವಾನಲ್ಲಿ ಏನಿದೆ ಅಂದ್ರೆ ಕಟುವಾ ಮತ್ತೆ ಈ ಪೀರ್ ಪಂಜಾಲ್ ಏರಿಯಾ, ಈ ತರ ಎಲ್ಲ ಏರಿಯಾ ಏನಿದೆ ಅಲ್ಲಿ, ದಟ್ ಇಸ್ ಮೌಂಟೇನಸ್ ಏರಿಯಾ. ನುಸುಳುಕೋರರು ಅಲ್ಲಿಂದ ಬಂದು ತಪ್ಪಿಸ್ಕೊಳ್ಳಿಕ್ಕೆ ಒಳ್ಳೆ ಚಾನ್ಸ್ ಇದೆ. ಅದರಿಂದ ಅದು ತಪ್ಪಿಸ್ಕೊಂಡು ಈಗ ನಿಮ್ಮ ಪೆಹಲ್ಗಾಮ್ನಲ್ಲಿ ಆಗಿದ್ದು ಈ ಕಡೆ ಈರಾನಗರ್ ಅಂತ ನೀವು ಕೇಳಿರ್ಬೋದು. ಅಲ್ಲಿಂದ ನುಸುಳುಕೋರರು ಬಂದು ಆ ಕಟುವಾ ಮತ್ತೆ ಆ ಪೀರ್ ಪಂಜಾಲ್ ಏರಿಯಾದಲ್ಲಿ ಬೆಟ್ಟಗಳಲ್ಲಿ ಹೋಗಿ ಸೇರ್ಕೊಂಡು ಅಲ್ಲಿಂದ ಹೋಗಿ ಆ ಪೆಹಲ್ಗಾಮ್ಗೆ ಹೋಗಿರೋದು ಅಂತ ಹೇಳ್ತಾರೆ. ದಟ್ಸ್ ಹೌ ದೇ ಹ್ಯಾವ್ ಇನ್ಫಿಲ್ಟ್ರೇಟೆಡ್. ಸೊ ಒಂದು ಸೆನ್ಸಿಟಿವ್ ಏರಿಯಾ, ಬಟ್ ಸೆಕ್ಯೂರಿಟಿ ಇಸ್ ವೆರಿ ಮಚ್ ಸ್ಟ್ರಿಕ್ಟ್ ಅಂಡ್ ಅಡಿಕ್ವೇಟ್. ಬಟ್ ಸಣ್ಣ ಪುಟ್ಟ ಆಗೋದು ಲೋಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಿಸ್ ಇಸ್ ಓವರ್ ಸೈಟೆಡ್ನೆಸ್ ಅಷ್ಟೇ. ಇಷ್ಟು ದೊಡ್ಡ ಬಾರ್ಡರ್, ಮೋರ್ ದೆನ್ 740 kilometers ಬಾರ್ಡರ್ ಪಾಕಿಸ್ತಾನ್ ಅಂಡ್ ಇಂಡಿಯಾ, ಎಸ್ಪೆಷಲಿ ಈ ರೇಂಜ್ ಅಲ್ಲಿ. ಸೊ ಸ್ವಲ್ಪ ಸಣ್ಣ ಪುಟ್ಟ ಲೋಪ ಆಗೋದು ಸಹಜ, ಬಟ್ ದಟ್ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಫೇಲ್ಯೂರ್, ಬಟ್ ಇಟ್ ಇಸ್ ಜಸ್ಟ್ ಎ ಓವರ್ ಸೈಟೆಡ್ನೆಸ್ ಅಂತ ಹೇಳ್ಬೋದು ಅಷ್ಟೇ. ರೈಟ್ ಸರ್. ಸರ್, ನೀವಾಗಲೇ ಹೇಳ್ತಾ ಇದ್ರಿ ನಾನು ಮಿಸೈಲ್ ದಾಳಿ ಹಾಗೆ ಡ್ರೋನ್ ದಾಳಿಯನ್ನ ನಿನ್ನೆ ರಾತ್ರಿ ಕಣ್ಣಾರೆ ನೋಡಿದೆ ಅಂತ ಹೇಳಿ. ಪ್ರತ್ಯಕ್ಷವಾಗಿ ಕಂಡವ್ರು ನೀವು, ಹಾಗಾಗಿ ಕುತೂಹಲದಿಂದ ಕೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗಾಗಿ. ಆ ಎರಡೂ ದಾಳಿಯ ಸಂದರ್ಭದಲ್ಲಿ ನಿಮ್ಗೆ ವ್ಯತ್ಯಾಸ ಏನ್ ಕಾಣಿಸ್ತು ಅಂತ ಹೇಳಿ. ಮಿಸೈಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಅದನ್ನ ಇಂಟರ್ಸೆಪ್ಟ್ ಮಾಡಲಾಯಿತು, ಡ್ರೋನ್ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಸೇನೆ ಅದನ್ನ ಇಂಟರ್ಸೆಪ್ಟ್ ಮಾಡ್ತು. ಬಟ್ ಅದು ಬರಿಗಣ್ಣಿಗೆ ನೋಡೋದಕ್ಕೆ ಹೇಗೆ ಕಾಣಿಸ್ತು ಅಂತ ಹೇಳಿ ಸರ್. ಅಲ್ಲ, ಇದೇನಾಗುತ್ತೆ ಅಂದ್ರೆ ನೋಡಿ, ಮಿಸೈಲ್ದು ಒಂದು ಇಟ್ ವಿಲ್ ಬಿ ಫಾಲೋಡ್ ಬೈ ಸ್ವಲ್ಪ ಸೌಂಡ್ ಬರುತ್ತೆ, ಜೋರಾಗಿ ಸೌಂಡ್. ಡ್ರೋನ್ ಇಂದು ಸೌಂಡ್ ಬರೋದಿಲ್ಲ. ಸೊ ಇದು ಬಂದಿದ ತಕ್ಷಣ ಅದು ಇಂಟರ್ಸೆಪ್ಷನ್ ಆಗುತ್ತಲ್ಲ, ಅವಾಗ ದೊಡ್ಡ ಬ್ಲಾಸ್ಟ್ ಬರುತ್ತೆ, ತುಂಬಾ ದೊಡ್ಡ ಬ್ಲಾಸ್ಟ್. ಅಂದ್ರೆ ದೊಡ್ಡ ಸೌಂಡ್ ಬರುತ್ತೆ, ಒಂದು ಬೆಳಕು ಬರುತ್ತೆ, ಆಮೇಲೆ ಸೌಂಡ್ ಬರುತ್ತೆ. ದಟ್ ಈಸ್ ಇನ್ ಮಿಸೈಲ್. ಅದೇ ಡ್ರೋನ್ಸ್ ಅಲ್ಲಿ ಬೆಳಕು ಪ್ರಮಾಣ ಕಮ್ಮಿ ಮತ್ತೆ ಸೌಂಡ್ ಪ್ರಮಾಣ ಕಮ್ಮಿ ಇರುತ್ತೆ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಅಂಡ್ ಇದಕ್ಕೆ ಈ ಡ್ರೋನ್ಸ್ಗೆ ಹೊಡಿರ್ತಕ್ಕಂಥ ಆಂಟಿ ಡ್ರೋನ್ ಗನ್ ಏನಿದೆ ಅದ್ರದ್ದು ಶಾರ್ಟ್ಸ್ ರೆಡ್ ಕಲರ್ ಇರುತ್ತೆ, ಕೆಂಪು ಕಲರ್ ನೀವು ನೋಡಿರ್ಬೋದು. ಅದು ಆಂಟಿ ಡ್ರೋನ್ ಶಾರ್ಟ್ಸ್. ಅದು ದಟ್ L-70 ಗನ್ಸ್ ಅಂತೀವಿ ನಾವು, Su-23 ಗನ್ಸ್ ಅಂತ ಹೇಳ್ತಾರೆ, ಈ ತರ ಗನ್ಸ್. ಸೊ ಇದರಿಂದ ರೆಡ್ ಕಲರ್ ಶಾರ್ಟ್ಸ್ ಬರುತ್ತೆ, ದಟ್ ಇಸ್ ಆಂಟಿ ಡ್ರೋನ್ಸ್. ಇದಲ್ಲದೆ ನಾನು ಇನ್ನೊಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ನೈಟ್ ಅಲ್ಲಿ ಒಂದು ಬೇರೆ ತರ ನೋಡಿರೋದು ಅಂದ್ರೆ, ಪಾಕಿಸ್ತಾನಿಂದ ನಮ್ಮ ದೇಶಕ್ಕೆ ಸುಮಾರು ನಮ್ಮ ದೇಶದ್ದೇ ಆದ ಡ್ರೋನ್ಗಳು ಸಾಲಾಗಿ ಅಟ್ಯಾಕ್ ಮಾಡಿ ಬರ್ತಾ ಇರೋದು ಒಂದು ಒಳ್ಳೆ ಇದು ಪ್ರಸಂಗ ನೋಡಿದ್ವಿ ನೈಟ್. ದಟ್ ವಾಸ್ ಅರೌಂಡ್ ಸಮ್ 2 o'clock to 2:30.
ಎಲ್ಲ ಒಂದ್ ಲೈನ್ ಅಲ್ಲಿ ವಾಪಸ್ ಬರ್ತಾ ಇತ್ತು ಹೆಡ್ ಕ್ವಾರ್ಟರ್ಸ್ಗೆ. ಅವಾಗ್ಲೇ ಅನ್ಕೊಂಡ್ವಿ ಪಾಕಿಸ್ತಾನಲ್ಲಿ ದೊಡ್ಡ ಘಟನೆ ನಡೆದಿದೆ, ಬಾಂಬಿಂಗ್ಸ್ ಆಗಿದೆ ಅಂತ, ಬಟ್ ಅದು ನಿಜ ಆಯ್ತು. ಅಂದ್ರೆ ಅಲ್ಲಿ ಹೋಗಿ ದಾಳಿಯನ್ನ ಮಾಡಿ ರಿಟರ್ನ್ ಬಂದಿರೋದು ತಾವು ಹೇಳೋ ಪ್ರಕಾರ. ಹೌದು ಹೌದು, ದಟ್ ಇಸ್ ಇಂಡಿಯನ್ ಡ್ರೋನ್ಸ್, ವೆರಿ ಸೊಫಿಸ್ಟಿಕೇಟೆಡ್, ಸೌಂಡ್ ಇರೋದಿಲ್ಲ ಏನಿಲ್ಲ, ದಟ್ ಫ್ಲೈಸ್ ವೆರಿ ಹೈ, ಸೊ ಅದು ಸಾಲಾಗಿ ಹೆಚ್ಚು ಕಮ್ಮಿ ಅರೌಂಡ್ 15 to 16 ನೋಡಿದ್ವಿ ನಾವು, ಸಾಲಾಗಿ ಬರ್ತಿತ್ತು. ಅಂದ್ರೆ ಇವತ್ತು ಇಂಟರ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ, ಅದರಿಂದ ಅನ್ಕೊಂಡ್ವಿ ಇದು ನಮ್ಮ ದೇಶದನೇ, ದೇ ಆರ್ ನಾಟ್ ಇಂಟರ್ಸೆಪ್ಟಿಂಗ್ ಅಂತ. ಹೌದು, ಓಕೆ. ಅಂದ್ರೆ ಇವತ್ತು ಬೆಳಗಿನ ಜಾವ ತನಕ ನಮ್ಗೆ ಒಂದಿಷ್ಟು ಶಬ್ದಗಳು ಕೇಳಿಸ್ತು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ಒಂದಿಷ್ಟು ವಿಜುವಲ್ಸ್ ಗಳೆಲ್ಲ ಲಭ್ಯ ಆಯ್ತು ಅಂತ. ಅಲ್ಲ, ಈಗ್ಲೂ ಆಗ್ತಾ ಇದೆ, ಈಗ್ಲೂ ಸೌಂಡ್ ಇಂಟರ್ಸೆಪ್ಟ್ ಮಾಡ್ತಾ ಇರೋ ಸೌಂಡ್ ಹಾಗಿದ್ರೆ. ಹಲೋ, ಅಂದ್ರೆ ಆ ಶಬ್ದ ಬರ್ತಾ ಇರೋದು ಭಾರತ ಅದನ್ನ ತಡಿತಾ ಇರೋದಕ್ಕೆ, ಇಂಟರ್ಸೆಪ್ಟ್ ಮಾಡ್ತಾ ಇರೋದಕ್ಕೆ. ಕರೆಕ್ಟ್, ಇಂಟರ್ಸೆಪ್ಷನ್ ಅದೇ ನಾನು ಹೇಳ್ತಾ ಇದೀನಲ್ಲ. ನೋಡಿ, ಯಾವ್ದೇ ಆತಂಕ ಇಲ್ಲ, ಯಾವ್ದೇ ಭಯ ಇಲ್ಲ, ನಮ್ದ ಇಂಟರ್ಸೆಪ್ಷನ್ಸ್ ಈಗ ನಾವು ನೋಡಿರೋದ್ರಿಂದ ಹೇಳ್ತಾ ಇದೀವಿ. ಅವ್ರು ಏನೇ ಫೈರ್ ಮಾಡಿದ್ರು ನಮ್ದು ಇಂಟರ್ಸೆಪ್ಷನ್ಸ್ ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿದೆ ಅಂತ ನಾವು ಕಣ್ಣಾರೆ ಕಂಡಿದೀವಿ. ಅಂಡ್ ನೋಡಿ, ಯಾವ್ದೇ ದೊಡ್ಡ ಡ್ಯಾಮೇಜ್ ಆಗಿಲ್ಲ. ಎಸ್ಪೆಷಲಿ ಆ ಶೆಲ್ಸ್ ಇಂದ ಆಗಿರೋದು, ಯುರಿ ಮತ್ತೆ ಪೂಂಚ್ ಸೆಕ್ಟರ್ ಅಲ್ಲಿ ಶೆಲ್ಸ್ ಇಂದ ಆಗಿರೋದು. ಯಾವ ದೊಡ್ಡ ಮಿಸೈಲು, ಡ್ರೋನ್ಸ್ ಇಂದ ಸಣ್ಣ ಪುಟ್ಟ ಡ್ಯಾಮೇಜ್ ಅಷ್ಟೇ. ಸೊ ಇದೆಲ್ಲ ಏನಂದ್ರೆ ಸಣ್ಣ ಆಟದ ಸಾಮಾನು ಇದೆಯಲ್ಲ, ಟಾಯ್ಸ್ ಅಂತೀವಲ್ಲ, ಆ ತರದವ್ರು ಬಳಕೆ ಮಾಡ್ತಾ ಇದ್ದಾರೆ. ಅವ್ರಿಗೇನ್ ಟೆಕ್ನಾಲಜಿ ಕಮ್ಮಿ ಇದೆ, ಇಲ್ಲ ಹಣ ಕಮ್ಮಿ ಇರದೆ ಅಂತ ಎಲ್ಲರಿಗೂ ಗೊತ್ತು. ಸೊ ನಮ್ಮಲ್ಲಿ ನಾವು ಅಟ್ಯಾಕ್ ಮಾಡ್ತಾ ಇರೋದು ಪ್ರಿಸಿಷನ್ ಸ್ಟ್ರೈಕ್, ಅಂದ್ರೆ ಟಾರ್ಗೆಟ್ ಐಡೆಂಟಿಫೈ ಮಾಡಿ ಆ ಟಾರ್ಗೆಟ್ ಅನ್ನ ನಾವು ನ್ಯೂಟ್ರಲೈಸ್ ಮಾಡ್ತಾ ಇರೋದು. ದಟ್ ಈಸ್ ಬಿಕಾಸ್ ಆಫ್ ದ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ, ನಮ್ಮಲ್ಲಿರ್ತಕ್ಕಂಥ ಸೊಫಿಸ್ಟಿಕೇಟೆಡ್ ಡ್ರೋನ್ಸ್ ವಿಚ್ ಕ್ಯಾನ್ ಎವೇಡ್ ದ ರೆಡಾರ್ ಡಿಟೆಕ್ಷನ್, ಮತ್ತೆ ನಮ್ಮಲ್ಲಿರ್ತಕ್ಕಂಥ ರಫೇಲ್ ವಿಚ್ ಕ್ಯಾನ್ ಎವೇಡ್ ದ ರೆಡಾರ್ ಡಿಟೆಕ್ಷನ್ ಅಂಡ್ ಡೂ ದ ಪ್ರಿಸಿಷನ್ ಸ್ಟ್ರೈಕ್ಸ್. ಸೊ ಅದು ಅವರಲ್ಲಿ ಯೋಚನೆ, ಕಲ್ಪನೆ ಮಾಡೋದಕ್ಕಿಂತ ಮುಂದೆ ಇದೀವಿ ನಾವು ಈ ವಿಷಯದಲ್ಲಿ. ಶೆಲ್ ದಾಳಿಯ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್. ಶೆಲ್ ದಾಳಿ ಆದಂತಹ ಕಾರಣಕ್ಕಾಗಿ ಈಗೇನು ಕೆಲವು ಭಾಗಗಳಲ್ಲಿ ಒಂದಿಷ್ಟು ಮನೆಗಳಿಗೆ, ಒಂದು ದೇವಸ್ಥಾನಕ್ಕೆಲ್ಲ ಡ್ಯಾಮೇಜ್ ಆಗಿದೆ, ಅದು ಶೆಲ್ ದಾಳಿಯಿಂದ ಆಯ್ತು ಅಂತ ಹೇಳಿ. ಆ ಶೆಲ್ ದಾಳಿಗೆ ಪ್ರತಿಯಾಗಿ ಭಾರತದ ಸೈನ್ಯ ಕೂಡ ಗಡಿಯಲ್ಲಿ ಉತ್ತರವನ್ನ ಕೊಡ್ತಾ ಇದೆ. ಬಟ್ ಅದನ್ನ ಕಂಪ್ಲೀಟ್ ಆಗಿ ನಾವು ಈ ಡ್ರೋನ್ ದಾಳಿಯನ್ನ ಯಾವ ರೀತಿ ಇಂಟರ್ಸೆಪ್ಟ್ ಮಾಡ್ತಾ ಇದೀವಿ, ಇದನ್ನ ತಡೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಟೆಕ್ನಿಕಲಿ ಇದು ಹೇಗ್ ನಡೆಯುತ್ತೆ ಅಂತ ಹೇಳಿ ವಿವರಿಸಬಹುದಾ ಅಂತ ಹೇಳಿ ಸರ್. ಅಲ್ಲ ನೋಡಿ, ಆ ಮನೆಗೆ ಮತ್ತೆ ದೇವಸ್ಥಾನಕ್ಕೆ ಡ್ಯಾಮೇಜ್ ಆಗಿರೋದು ಡ್ರೋನ್ ಇಂದ. ಇದು ನಮ್ಮ ಸಿಟಿನಲ್ಲಿ ಆಗಿರ್ತಕ್ಕಂಥದ್ದು. ಶೆಲ್ ದಾಳಿನ ತಡೆಯೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ಶೆಲ್ಸ್ ಬರ್ತಲ್ಲ, ಅದಕ್ಕೆ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಪ್ರತಿಯಾಗಿ ನಮ್ ಕಡೆಯಿಂದ ಶೆಲ್ ದಾಳಿ ಆಗತ್ತೆ, ನಮ್ ಕಡೆಯಿಂದ ಶಾರ್ಟ್ಸ್ ಫೈರ್ ಮಾಡ್ತಾರೆ, ಅದು ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಇಟ್. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹೋವಿಟ್ಜರ್ ಗನ್ ಮತ್ತೆ ಬೋಫರ್ಸ್ ಅಂತ ಹಳೇದು ಬೋಫರ್ಸ್ ಮತ್ತೆ ಹೋವಿಟ್ಜರ್ ಗನ್ಸ್ ಏನಿದೆ, ದೇ ಆರ್ ಆಲ್ ವೆರಿ ಗುಡ್ ಏನೋ. ಸೊ ರಷ್ಯನ್ ಮೇಡ್ ಕೆಲವು ಗನ್ಸ್ ಇದಾವೆ. ಸೊ ಅದನ್ನು ಅಷ್ಟೇ, ದೇ ಆರ್ ಮೋರ್ ಆರ್ಟಿಲರಿ, ಮತ್ತೆ ಅದ್ರದ್ದು ರೇಂಜ್ ತುಂಬಾ ದೊಡ್ಡದಿದೆ, ಶೆಲ್ಸ್ ತುಂಬಾ ದೊಡ್ಡದು ಕ್ಯಾಲಿಬರ್ ಇದೆ. ಸೊ ತುಂಬಾ ಹಾರ್ಡ್ ಆಗಿ ದೇ ಆರ್ ಹಿಟ್ಟಿಂಗ್ ದ ಟಾರ್ಗೆಟ್ಸ್. ಓನ್ಲಿ ಥಿಂಗ್ ಇಸ್ ದಟ್ ನ್ಯೂಸ್ ಇಸ್ ನಾಟ್ ಕಮಿಂಗ್ ಫ್ರಮ್ ದೇರ್ ಸೈಡ್, ಬಟ್ ಅವ್ರು ಮಾಡಿರೋ ಶೆಲ್ಸ್ ಇದು ಅದೇ ಸಣ್ಣ ಪುಟ್ಟ ಮನೆಗಳಿಗೆ ಡ್ಯಾಮೇಜು ಇಷ್ಟೇ ಆಗ್ತದೆ ಹೊರತು ಬೇರೆ ಯಾವುದೇ ದೊಡ್ಡ ಪರಿಣಾಮ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.